Understand this. That's why many people are not fully able to understand. ಅವರು ಕೇಳ್ತಾರೆ, ಯಾಕೆ ಯುದ್ಧ ಆಗಬೇಕು, ಯಾಕೆ ಯುದ್ಧ ನಡೀಬೇಕು, ಯಾಕೆ ಈ ರೀತಿಯಲ್ಲಿ ಇರಾನ್ ದೇಶದ ಮೇಲೆ ದಾಳಿ ಮಾಡಬೇಕು. This is the main facts. ಈ ಸಂಗತಿಗಳು ನಮ್ಮ ಸತ್ಯವೇದದಲ್ಲಿ ಸ್ವಾಮಿ ಒಂದು ಮಾತನ್ನು ಹೇಳುತ್ತಾರೆ, ಸೂರ್ಯ ನಕ್ಷತ್ರಗಳು ಇರುವ ತನಕ ಇಸ್ರೇಲ್ ದೇಶವು ಒಂದು ಜನಾಂಗವಾಗಿ ಇರುತ್ತದೆ. Nobody can destroy the state of Israel. ಯಹೂದ್ಯರನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಸಹ ಸಾಧ್ಯ, ಯಾರೇ ಬರಬಹುದು ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ. ಅಂದರೆ ದೇವರು ಒಂದು ಒಡಂಬಡಿಕೆಯ ವಾಗ್ದಾನವನ್ನು ಆತನು. ಸೊ ಈ ಒಂದು ವಿಶೇಷವಾದಂತಹ ಅಂಶದಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತಾ ಮುಂದೆ ಹೋಗುವುದು ವಿಶೇಷ. ವೈ ಐ ಆಮ್ ಶೇರಿಂಗ್ ದಿಸ್ ಇಸ್ ಬಿಕಾಸ್ ವಿ ಕ್ಯಾನ್ ಪ್ರೇ. ನಾವು ಕ್ರೈಸ್ತರಾಗಿ ನಾವು ಪ್ರಾರ್ಥನೆ ಮಾಡಿ, ಸ್ವಾಮಿ ಈ ಒಂದು ಯುದ್ಧದಲ್ಲಿ ನಿನ್ನ ಉದ್ದೇಶವನ್ನು ಸ್ಥಾಪಿಸು, ಯಹೂದ್ಯರ ಮೇಲೆ ಬರತಕ್ಕಂಥ ಎಲ್ಲಾ ಶತ್ರುವಿಗಳ ವಿರೋಧಗಳನ್ನು ನೀವು ದೂರ ಮಾಡಿ. ಯಾಕಂದ್ರೆ ದೇವರ ವಾಕ್ಯ ಪ್ರೇ ಫಾರ್ ದ ಪೀಸ್ ಆಫ್ ಜೆರೂಸಲೇಮ್, ಯೆರೂಸಲೇಮ್ ಪಟ್ಟಣದ ಸಮಾಧಾನಕ್ಕೋಸ್ಕರ ನೀವು ಪ್ರಾರ್ಥಿಸಿದ್ದೀರಿ. And there are many people who will speak against Israel. ಆ ಮಾತುಗಳನ್ನು ಕೇಳುವಾಗ ಜಾಗೃತವಾಗಿ ಕೇಳಿ. ಯಾಕಂದ್ರೆ not all will tell you this. ಎಲ್ಲಾ ಸಭಾಪಾಲಕರು ಇದನ್ನು ಹೇಳುವುದಿಲ್ಲ. So be very careful when you hear people say things against Israel. ಯಾಕಂದ್ರೆ ಅವರು ಮಾಡುತ್ತಿರುವಂತಹ ಈ ಒಂದು ಯುದ್ಧ ನ್ಯಾಯಯುತವಾದಂತಹ ಯುದ್ಧವಾಗಿದೆ. ಯಾರೋ ಮನೆಗೆ ಬಂದ್ಬಿಟ್ಟು ನಾನು ಸಾಯಿಸ್ತೇನೆ, ಇದನ್ನು ನಾಶ ಮಾಡ್ತೇನೆ, ನಿನ್ನ ಜೀವಿಸಲಿಕ್ಕೆ ನಿನ್ನ ಹಕ್ಕಿಲ್ಲ, ಇದು ನಿನ್ನ ಜಾಗವಲ್ಲ ಎಲ್ಲ ಹೇಳಿದ್ರೆ ನೀವು ಸುಮ್ಮನೆ ಇರ್ತೀರ. ವಿನೋದ್, ನೀವು ಸುಮ್ಮನೆ ಇರ್ತೀರ? ನಮ್ಮ ಸ್ವಂತ ಭೂಮಿಗೆ ಬಂದು, ನಮ್ಮ ಸ್ವಂತ ಪ್ರಾಪರ್ಟಿಗೆ ಬಂದು ನಾನು ನಿಮ್ಮನ್ನು ಸಾಯಿಸ್ತೇನೆ, ನಿಮ್ಮನ್ನು ಬಿಡುವುದಿಲ್ಲ, ಈ ಬೆದರಿಕೆಗಳನ್ನು ಹೇಳ್ತಾ ಹೋದರೆ ಯಾರಾದ್ರೂ ಸುಮ್ಮನೆ ಇರ್ತಾರೆ. ವೈಯಕ್ತಿಕವಾಗಿ ನಾವು ಸುಮ್ಮನೆ ಇರೋದಿಲ್ಲ. ಅಟ್ಲೀಸ್ಟ್ ಐ ವಿಲ್ ನಾಟ್ ಬಿ ಸೈಲೆಂಟ್. No country will be silent. And today we see Israel is waging a just war. ನ್ಯಾಯಯುತವಾದ ಯುದ್ಧವನ್ನು ಮಾಡ್ತಾ ಇದ್ದಾರೆ. Because it is a matter of life and death for them. ಜೀವಿಸಿದರೆ ಮಾತ್ರವೇ ನಾಳೆ ನೋಡೋದಕ್ಕೆ ಸಾಧ್ಯ ಅಲ್ಲ. ಒಂದು ಗಾದೆ ಉಂಟು, you face defeat today but live for tomorrow ಅಲ್ವಾ? ಜೀವಿಸಿದರೆ ಮಾತ್ರ ನಾವು ನಾಳೆ ನೋಡೋದಕ್ಕೆ ಸಾಧ್ಯ. ಅವರಿಗೆ ಜೀವ ಮರಣದ ಒಂದು ಯುದ್ಧವಾಗಿದೆ. ಅದರಿಂದ ವಾರ್ ಇಸ್ ಸಮಥಿಂಗ್ ದಟ್ ಇಸ್ ನಾಟ್ ಆಲ್ ಪೀಪಲ್ ಎಕ್ಸೆಪ್ಟ್. ಆದರೆ ಅನೇಕ ಕಡೆಗಳಲ್ಲಿ ಯುದ್ಧವು ಅದು ನಮ್ಮ ಸನ್ನಿವೇಶಗಳು, ನಮ್ಮ ಸ್ಥಿತಿಗತಿಗಳಲ್ಲಿ ಅನಿವಾರ್ಯವಾಗಿದೆ, ಅನಿವಾರ್ಯವಾದಂತಹ ಸಂಗತಿ. ವರ್ಲ್ಡ್ ವಾರ್ II ಉದಯನ ಕಾಲದಲ್ಲಿ ನೀವೆಲ್ಲ ನೋಡಿರ್ತೀರಲ್ಲ, ವಿ ವರ್ ನಾಟ್ ಬಾರ್ನ್, ಓನ್ಲಿ ರೀಡ್ ಹಿಸ್ಟ್ರಿ ಬುಕ್ಸ್.
ನೀವಲ್ಲಿ ನೋಡಿದ್ದೀರಿ. ವರ್ಲ್ಡ್ ವಾರ್ II ಹಿಟ್ಲರ್ ಅನ್ನು ಆತನ ಯೋಜನೆಗಳನ್ನು ಕಡಿವಾಣ ಹಾಕಬೇಕೆಂಬುದಾಗಿ ಯಾಕೆ ಅನೇಕ ದೇಶಗಳು ಬಂದು ಆತನನ್ನು ನಿಲ್ಲಿಸಿದರು? ಎರಡನೆಯ ವಿಶ್ವ ಯುದ್ಧ ಆಗದೇ ಇದ್ದರೆ ಹಿಟ್ಲರ್ ಇಡೀ ಯುರೋಪ್ನ ಆತನು ಆವರಿಸಿಕೊಳ್ತಾರೆ. ಜರ್ಮನಿ ದೇಶ, ಪೋಲೆಂಡ್ ಹಾಗೂ ಇತರ ಅನೇಕ ದೇಶಗಳ ಮೇಲೆ, ಇಂಗ್ಲೆಂಡ್ ದೇಶ, ಎಲ್ಲಾ ದೇಶಗಳನ್ನು ಆವರಿಸಿಕೊಳ್ತಾರೆ. ಆದ್ರೆ ಯುದ್ಧ ನಡೆಯಬೇಕಾದ ಅನಿವಾರ್ಯ ಆಯಿತು. ಅಮೆರಿಕ ದೇಶ ಹಾಗೂ ಇತರ ಅನೇಕ ದೇಶಗಳು ಕೈ ಜೋಡಿಸಿ ಈತನನ್ನು ನಾವು ನಿಲ್ಲಿಸಬೇಕು, ಈತನ ದುಷ್ಟ ಆಲೋಚನೆಯನ್ನು ನಾವು ನಿಲ್ಲಿಸಬೇಕೆಂಬುದಾಗಿ ಅವರೆಲ್ಲರೂ ಕೈ ಜೋಡಿಸಿ ಈ ಯುದ್ಧವನ್ನು ಮಾಡಿದರು. ಸೊ ಯುದ್ಧ ಅನಿವಾರ್ಯವಾಯಿತು. Today people simply without knowing the history, they say why war ಎಂಬುದಾಗಿ. ಅನೇಕರು ಈ ಯುದ್ಧದಿಂದ ನಮ್ಮ LPG ಹೋಯ್ತಲ್ಲ ಅನ್ನೋದಾಗಿ ಕೇಳ್ತಾ ಇದ್ದಾರೆ ಅಲ್ವಾ? They are more concerned about LPG more than they are concerned about what God's purposes are. ಅಲ್ವಾ? ಕ್ರೈಸ್ತರಾಗಿ ನಾವು ದೇವರ ವಾಕ್ಯ, ಸ್ವಾಮಿ ನಿನ್ನ ಪ್ರವಾದನೆಗಳು ಪೂರೈಸಲ್ಪಡಲಿ, ನಿನ್ನ ಚಿತ್ತವು ಬರಲಿ. ಯಾಕಂದ್ರೆ ನಾವು ಪ್ರತಿ ದಿವಸ ನಾವು ವಾಕ್ಯ ಪ್ರಾರ್ಥನೆ ನನ್ನ ಉದ್ದೇಶಗಳನ್ನು ಸಂಕಲ್ಪಗಳನ್ನು ಆತನು ಉಚ್ಚರಿಸಿದ್ದಾನೆ. ಎಸ್ ಗಿವನ್ ಅಸ್ ವೆರಿ ಕ್ಲಿಯರ್ಲಿ. ಸೊ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಾಟ್ ಬಿಕಾಸ್ ನಮ್ಮ LPG ರೇಟ್ ಜಾಸ್ತಿ ಆಯಿತು, ನಮ್ಮ ಸಮಸ್ಯೆ ಜಾಸ್ತಿ ಆಯಿತು ಅಂತ ಹೇಳಿ ಲೆಟ್ ಇಸ್ ನಾಟ್ ಬಿ ನ್ಯಾರೋ ಪೀಪಲ್, ನ್ಯಾರೋ ಮೈಂಡ್ಸ್. ನಾವು ಕರ್ತನ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಬೇಕು. And that is where our prayers will be important. The church has to pray. People of God, you and me have to pray. Swami, ನಿನ್ನ ಚಿತ್ತ ಸ್ಥಾಪಿಸು, ನಿನ್ನ ಉದ್ದೇಶ ನೀನು ಸ್ಥಾಪಿಸು ಸ್ವಾಮಿ. And praise God, many results are happening. Yesterday also I was watching a documentary. So they say maybe another 3 to 4 weeks, 3-4 ವಾರದಲ್ಲಿ much of the war will be over. ಅಂದ್ರೆ most of the objectives are fulfilled. ಅವರ ಅನೇಕ ಗುರಿಗಳು ಈಗಾಗಲೇ ಅದು ಹುಟ್ಟಿದೆ. So let us continue to pray according to the Bible. Don't pray according to what some people say. Don't pray according to what some people preach. Pray according to the Bible. ಯಾರು ಇಸ್ರೇಲ್ ದೇಶವನ್ನು ಹರಿಸುತ್ತಾರೋ ಅವರು ಹರಿಸಲ್ಪಡುತ್ತಾರೆ. Those who will bless you will be blessed. Those who will curse will be cursed. ಹಿಟ್ಲರ್ 6 ಮಿಲಿಯನ್ ಯಹೂದ್ಯರನ್ನು ಸಾಯಿಸಿದರು. ಎಲ್ಲಿಗೆ ಹೋದ ಹಿಟ್ಲರ್? ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡು ಅದನ್ನು ನಾಶವಾದ. So many people have come after Hitler. Saddam Hussein has come. Many people like that have come. Today what is their end? ಅವರು ನಾಶನದಲ್ಲಿ ಹೋಗಿದ್ದಾರೆ. ಸೊ ಆದ್ದರಿಂದ ನಿರೀಕ್ಷೆಯ ಸ್ವಾಮಿಯ ಪುನರುತ್ಥಾನ ನಮಗೆ ಕೊಡುವಂಥದ್ದಾಗಿದೆ. ಹಾಗೂ ನಾವು ನೋಡ್ತೇವೆ ಈ ಸ್ವಾರ್ಥೆಯ ಭಾಗಕ್ಕೆ ನಾವು ಬರ್ಬೋದು. I just take 5 more minutes. I've taken 25 minutes. I'll take 5 more minutes. ಪುನರುತ್ಥಾನದ ಈ ಘಟನೆಯನ್ನು ನಾವು ನೋಡ್ತೇವೆ. ಮಕ್ಕಳದ ಮನೆಗೆ ವಿಶೇಷವಾಗಿ ಆಕೆ ಹೋಗುತ್ತಾಳೆ. ಅಲ್ಲಿ ಒಬ್ಬ ದೇವದೂತನನ್ನು ನೋಡುತ್ತಾರೆ. ಆತನು ಹೇಳ್ತಾನೆ, ನೀವು ಹುಡುಕುತ್ತಿರುವಂತ ಯೇಸು ಇಲ್ಲ, ಆತನು ಇದ್ದಾನೆ. ಹಾಗೂ ಆತನು ಗಲಿಲಾಯಕ್ಕೆ ನಿಮ್ಮ ಮುಂದೆ ಹೋಗ್ತಾ ಇದ್ದಾನೆ. ಆತನು ಹೇಳಿದ ಹಾಗೆ ನೋಡಿ, ಸ್ವಾಮಿ ತನ್ನ ಶಿಷ್ಯರಿಗೆ ಇವೆಲ್ಲವನ್ನೂ ಹೇಳಿದಂತ ಮಾತುಗಳು. ದೇವರ ಕುಮಾರನು ಮಗನು ಪಾಪಿಗಳ ಕೈಯಲ್ಲಿ ಒಪ್ಪಿಸಲ್ಪಡಬೇಕು. ಆತನನ್ನು ಅವರು ಹಿಂಸಿಸುತ್ತಾರೆ, ಮರಣಕ್ಕೆ ಒಪ್ಪಿಸಿಕೊಡುತ್ತಾರೆ. ಹಾಗೂ ಶಾಸ್ತ್ರದ ಪ್ರಕಾರ ಆತನು 3ನೇ ದಿವಸ ಎದ್ದು ಬರುತ್ತಾರೆ. ಇವೆಲ್ಲ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ. ಆದರೆ ಇದೇ ಮಾತನ್ನು ದೇವದೂತನು ಹೇಳ್ತಾ ಇದ್ದಾನೆ, ಗಲಿಲಾಯಕ್ಕೆ ಆತನು ಅಲ್ಲಿ ನಿಮ್ಮನ್ನು ಆತನು ಭೇಟಿ ಮಾಡುತ್ತಾರೆ. ಮಕ್ಕಳನ್ನ ಬರೆಯಲು ವಿಶೇಷವಾಗಿ ಈ ವಾಕ್ಯ ಹೇಳುತ್ತದೆ, ಆಕೆಯಿಂದ 7 ದೆವ್ವಗಳನ್ನು ಸ್ವಾಮಿ ಓಡಿಸಿದನು ಎಂಬುದಾಗಿ. ಇಲ್ಲಿ ಒಬ್ಬ ವ್ಯಕ್ತಿ ದೆವ್ವದಿಂದ ಬಿಡುಗಡೆ ಹೊಂದುವಂತಹ ವ್ಯಕ್ತಿ. ಅದು ಏನು 1-2 ಅಲ್ಲ, 7 ದೆವ್ವಗಳು, 7 demons. ಆಕೆ ಅದರಿಂದ ಬಿಡುಗಡೆ ಹೊಂದಿ ಸ್ವಾಮಿಯನ್ನು ಹಿಂಬಾಲಿಸುತ್ತಾ ಬಂದಂತ ಒಬ್ಬ ಮಹಿಳೆ. ಆಕೆ ಇದನ್ನು ನೋಡುವಾಗ ಆಕೆ ನಂಬುತ್ತಾಳೆ. ಹಾಗೂ ಹೋಗಿ ಆಕೆ ಹೇಳುವಂತ ಜನರಿಗೆ ಯಾರಿಗೆ ಹೋಗಿ ಹೇಳ್ತಾರೆ? ಶಿಷ್ಯರಿಗೆ ಹೇಳುತ್ತಾರೆ.
ಯೇಸು ಸ್ವಾಮಿ ಎಲ್ಲಿದ್ದಾನೆ, ದೇವದೂತ ಈ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ವಾಕ್ಯ ಹೇಳ್ತದೆ ಅದನ್ನು ಅವರು ನಂಬಲಿಲ್ಲ. ಮಾರ್ಕನ 16ನೇ ಅಧ್ಯಾಯ ನೋಡಿದಾದ್ರೆ ಆ ಮಗ್ದಲದ ಮರಿಯಳ ವರದಿಯನ್ನು ಶಿಷ್ಯರು ನಂಬಲಿಲ್ಲ. ಪ್ರೀತಿಯುಳ್ಳ ದೇವರ ಜನರೇ, ನಾವು ದೇವರಿಂದ ಉಪಕಾರವನ್ನು ಹೊಂದುವಾಗ, ಬಿಡುಗಡೆಯನ್ನು ಹೊಂದುವಾಗ, ಸ್ವಸ್ಥತೆಯನ್ನು ಹೊಂದುವಾಗ, ಆಶೀರ್ವಾದಗಳನ್ನು ಹೊಂದುವಾಗ, ಪ್ರಾರ್ಥನೆಗಳಿಗೆ ಸತ್ತರವನ್ನು ಹೊಂದಿಕೊಳ್ಳುವಾಗ, we are called to witness about our Lord. ಅನೇಕ ವೇಳೆಗಳಲ್ಲಿ ಜನರು ಒಪ್ಪದೆ ಅಥವಾ ಒಪ್ಪಿಗೆ ಮಗ್ದಲದ ಮರಿಯಳು, even though she was a simple person, a simple disciple, she began to witness about the Lord. ಯಾಕಂದ್ರೆ ಆಕೆಗೆ ಗೊತ್ತಿದೆ, ಅನುಭವಪೂರ್ವಕವಾಗಿ ಗೊತ್ತಿದೆ, ಇದು ದೇವರ ಕಾರ್ಯ. ನನ್ನನ್ನು ಬಿಡುಗಡೆ ಮಾಡಿದಂತ ಕರ್ತನು, ಅವನು ಆತನು ಎದ್ದಿದ್ದಾನೆ, ಪುನರುತ್ಥಾನ ಹೊಂದಿದ್ದಾನೆ, ಇದರ ಬಗ್ಗೆ ನಾನು ಹೇಳಬೇಕು. ನಮ್ಮ ಕ್ರೈಸ್ತ ಸಾಕ್ಷಿಯಲ್ಲಿ ಸಹ ಕೆಲವೊಮ್ಮೆ ಜನರು ನಮ್ಮನ್ನು ತಿರಸ್ಕರಿಸಿದರು. ನಮ್ಮ ಹಿನ್ನೆಲೆ, ನಮ್ಮ ವಿದ್ಯಾಭ್ಯಾಸ, ನಮ್ಮ ಸಾಮಾಜಿಕವಾದ ಸ್ಥಿತಿಗತಿ ಇವೆಲ್ಲವೂ ಕೆಲವೊಮ್ಮೆ ಜನರು ನೋಡ್ತಾರೆ. ಇವನೇನಪ್ಪ ಸಾಮಾನ್ಯವಾದಂತ, ಇವನೇನಪ್ಪ ಇವನೇನು ದೊಡ್ಡ ಬೈಬಲ್ ಗೊತ್ತಿದೆಯಾ, ಅಥವಾ ಇವನು ದೊಡ್ಡ ದೈವಶಾಸ್ತ್ರದ ಪಾಂಡಿತ್ಯ ಗೊತ್ತಿದೆಯಾ? ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಜನರ ಅನಿಸಿಕೆಗಳು ನಮಗೆ ಬೇಕಾಗಿದೆ. ವಿ ಆರ್ ಕಾಲ್ಡ್ ಟು ವಿಟ್ನೆಸ್. ಕರ್ತನು ನಮ್ಮಲ್ಲಿ ಅಪೇಕ್ಷಿಸುವಂಥದ್ದು ಏನಂದ್ರೆ ನಾವು ಆತನಿಗೋಸ್ಕರ ಸಾಕ್ಷಿಯನ್ನು ಕೊಡಬೇಕು. No matter where God sends us, we are called to witness. ಇಲ್ಲಿ ಮಕ್ಕಳದ ಮರಿಯಳು ಅದನ್ನೇ ಆಕೆ ಮಾಡಿದ್ದಾರೆ. She witnesses about him. ನಮ್ಮ ಕ್ರೈಸ್ತ ಜೀವಿತದಲ್ಲೂ ಸಹ we are called to witness. ಆದಿ ಸಭೆಯ ಸಂದೇಶದಲ್ಲಿ ಯೇಸು ಕ್ರಿಸ್ತನು ಎದ್ದಿದ್ದಾನೆ. Jesus has risen. ಆತನು ಎದ್ದಿದ್ದಾನೆ. Jesus has risen. This was the simple message. Crucified Christ has risen. ಆತನು ಎದ್ದಿದ್ದಾನೆ, ಯೇಸು ಎದ್ದಿದ್ದಾನೆ, ಯೇಸು ಎದ್ದಿದ್ದಾನೆ. That was their message. ನಾವು ಸಹ ನಾಚಿಕೆಯಿಂದ ನಾವು ಇರಬಾರದು. ನಾವು ಧೈರ್ಯದಿಂದ ಸ್ವಾಮಿಯ ಪುನರುತ್ಥಾನದ ಸತ್ಯತೆಯನ್ನು ನಾವು ಹೇಳಬೇಕು. ಇದರಲ್ಲಿ ಜನರು ಒಪ್ಪಿಕೊಳ್ಳುತ್ತಾರೋ ಒಪ್ಪಿಕೊಳ್ಳುವುದಿಲ್ಲೋ ಅದರ ಸೆಕೆಂಡರಿ. ಆದರೆ ನಾವು ಹೇಳುವಂಥದ್ದು ಧೈರ್ಯದಿಂದ, ಹೇಳಿತನದಿಂದ, ಧೈರ್ಯದಿಂದ ನಾವು ಹೇಳುವಂಥದ್ದು ಬಹಳ ಅವಶ್ಯ. ಪತ್ರಿಕೆಯ ಭಾಗ ನಾವು ನೋಡಿದ್ದೇವೆ. ಅಲ್ಲಿಯೂ ಸಹ ನಿರೀಕ್ಷೆಯ ಒಂದು ಸಂದೇಶ ಅದೇನೆಂದರೆ, ನಮಗೆ ಪರಲೋಕದಲ್ಲಿ ಸ್ವಾಮಿ ನಿವಾಸ ಸ್ಥಳವನ್ನು ನಮಗೋಸ್ಕರ ಇಟ್ಟಿದ್ದಾನೆ. ಯೇಸು ಪುನರುತ್ಥಾನ ಹೊಂದ ನಿಮಿತ್ತ ಕಾರಣದಿಂದ ನಮಗೂ ಸಹ ನಿತ್ಯ ಜೀವದ ಭಾಗ್ಯತೆ ಇರುತ್ತದೆ. ಮನುಷ್ಯರ ಕೈಯಿಂದ ಕಟ್ಟಲ್ಪಟ್ಟಂತ ನಿವೇಶನಗಳಲ್ಲ, ಸ್ವಾಮಿ ತಾನೇ ಕಟ್ಟಿರುವಂತ ಮನೆಗಳು. ಒಂದು ವಂಡರ್ಫುಲ್ ಪ್ರಾಮಿಸ್. ನಮಗೋಸ್ಕರ ಸ್ವಾಮಿ ಒಂದು ಬಿಡಾರವನ್ನು ಸಿದ್ಧಪಡಿಸಿದ್ದಾರೆ. And on the name of the door, God has put your name. The names of those who believe in Him. ನಾನು ಹೋಗಿ ತಂದೆಯ ಮನೆಯಲ್ಲಿ ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧಪಡಿಸಿ. So that thought, ಆ ಒಂದು ಆಲೋಚನೆ ನಮ್ಮನ್ನು ಯಾವಾಗಲೂ ಸಹ ಜೀವಿಸ ಮಾಡಬೇಕು. ನಮ್ಮನ್ನು ಪ್ರೇರೇಪಿಸುವ ಇದು ನಮ್ಮ ಶಾಶ್ವತವಾದಂತಹ ನೆಲೆಯ. ಯೇಸು ಸ್ವಾಮಿ ನಮಗೋಸ್ಕರ ಬಿಡಾರವನ್ನು ಸಿದ್ಧಪಡಿಸುತ್ತಾರೆ. Today the tragedy, ದುಃಖಕರವಾದ ಸಂಗತಿ ಏನಂದ್ರೆ, ಕೆಲವರು ಈ ಲೋಕದಲ್ಲಿ ಜೀವಿಸುವಾಗ ಏನಂತ ಜೀವಿಸ್ತಾರೆ, ಇಲ್ಲಿ ನಾನು ಪರ್ಮನೆಂಟ್ ಆಗಿ ನಾನು ಜೀವಿಸ್ತೇನೆ. ಇಲ್ಲ, ಅದು ಅಸತ್ಯವಾದಂತ ಮಾತು. ಇನ್ನು ಕೆಲವರು ಯಾವ ರೀತಿಯಲ್ಲಿ ಜೀವಿಸ್ತಾರೆ, ನಾನು ಹೋದ ನಂತರ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ನನ್ನ ಕುಟುಂಬ ಕೋಟಿ 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 ಮಾಡಿ ಮಾಡಿ ಹೋಗ್ತಾರೆ. ಅದು ಎಲ್ಲಿಗೆ ಹೋಗ್ತದೆ ಅವ್ರಿಗೂ ಸಹ ಗೊತ್ತಿದೆ. ಈ ಕೆಲವು ರಾಜಕಾರಣಿಗಳನ್ನು ನೋಡಿ. Today there was a report recently. They saw the assets of the politicians, some of the politicians. 800 ಕೋಟಿ, ಒಬ್ಬ ವ್ಯಕ್ತಿಗೆ 800 ಕೋಟಿ. ಎಲ್ಲಿಗೆ ಅದನ್ನು ಸಾಗಿಸ್ತಾನೆ? ಮಕ್ಕಳು, ಮರಿ ಮಕ್ಕಳು ಅವರು ಬಿಟ್ಟರು ಸಹ ಅದು ಸಾಕಲ್ಲ. And he will not know where it will go. ಆತನ ಸತ್ತ ನಂತರ ಅದೆಲ್ಲೋ ಅವನು ಆತನಿಗೂ ಸಹ ಗೊತ್ತಿರುವುದು. ಆದರೆ ಆ ಸ್ವಾರ್ಥತೆಯ ಜೀವಿತದಲ್ಲಿ ಜನರಿದ್ದಾರೆ.
ನಿತ್ಯದ ಬಗ್ಗೆ ಆಲೋಚನೆ ಇಲ್ಲ. ನಾನು ಎಲ್ಲಿಗೆ ಹೋಗುತ್ತೇನೆ ಆಲೋಚನೆ ಇಲ್ಲ. ನಾನು ಯಾವ ಸ್ಥಳಕ್ಕೆ ಹೋಗುತ್ತಾ ಇದ್ದೇನೆ ಆಲೋಚನೆ ಇಲ್ಲ. ಅದಕ್ಕೋಸ್ಕರ ಯಾವ ರೀತಿ ಸಿದ್ಧ ಮಾಡಿಕೊಳ್ಳಬೇಕು ಆಲೋಚನೆ ಇಲ್ಲ. ಇನ್ನು ಅನೇಕರು ದೇ ಆರ್ ಸೋ ಮಚ್ ಇನ್ವಾಲ್ವ್ ಇನ್ ದೇರ್ ಪರ್ಸನಲ್ ಬ್ಯಾಟಲ್ಸ್. ವೈಯಕ್ತಿಕವಾದ ಯುದ್ಧಗಳು, ವೈರತ್ವ, ಶತ್ರುತ್ವ, ಕುಟುಂಬಗಳಲ್ಲಿರುವಂತಹ ಶತ್ರುತ್ವಗಳು, ಅದನ್ನೇ ಪರಿಹಾರ ಮಾಡಲಿಕ್ಕೆ ಇಡೀ ಜೀವಮಾನವೇ ಹೋಗ್ತದೆ. ನಿತ್ಯತ್ವದ ಬಗ್ಗೆ ಚಿತ್ರಣ ಇಲ್ಲ, ನಿತ್ಯತ್ವದ ಬಗ್ಗೆ ಸಿದ್ಧತೆ ಇಲ್ಲ, ನಿತ್ಯತ್ವದ ಬಗ್ಗೆ ಆಲೋಚನೆ ಇಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ಆ ವಿಧಾನಗಳಿಗೋಸ್ಕರ ನಾವು ಸಿದ್ಧಪಡಿಸಬೇಕು. ಹಾಗೆಲ್ಲನಾಗಿ ವಾಕ್ಯ ಬಹಳ ಸ್ಪಷ್ಟವಾಗಿರ್ತದೆ. ಆತನೊಬ್ಬ ನ್ಯಾಯಾಧೀಶನಾಗಿದ್ದಾನೆ. ನಾವು ಲೆಕ್ಕವನ್ನು ಜೀವನದಲ್ಲಿ ನಾವು ಮಾಡಿರುವಂತಹ ಎಲ್ಲಾ ಕಾರ್ಯಗಳಿಗೋಸ್ಕರ ಆತನಿಗೆ ನಾವು ಲೆಕ್ಕವನ್ನು ಕೊಡಬೇಕು. ಪ್ರೀತಿಯುಳ್ಳ ದೇವರ ಜನರೇ, ದಿಸ್ ಇಸ್ ಅ ವೆರಿ ಸೋಬರಿಂಗ್ ಥಾಟ್. ವಿ ಹ್ಯಾವ್ ಟು ಹ್ಯಾವ್ ದಿಸ್ ಇನ್ ಅವರ್ ಮೈಂಡ್ ಅಟ್ ಆಲ್ ಟೈಮ್ಸ್. ಒಂದು ದಿವಸ ನಾವು ಲೆಕ್ಕವನ್ನು ಕೊಡಬೇಕು. ನ್ಯಾಯಾಧೀಶನ ಮುಂದೆ ಲೆಕ್ಕವನ್ನು ಕೊಡಬೇಕು. ಮಾಡಿದಂತ ಕೃತ್ಯಗಳಿಗೆ ಲೆಕ್ಕವನ್ನು ಕೊಡಬೇಕು. ಐ ಕೆನಾಟ್ ಎಸ್ಕೇಪ್. ಅದನ್ನು ನಾನು ಪಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಐ ಹ್ಯಾವ್ ಟು ಗಿವ್ ಅನ್ ಅಕೌಂಟ್. It is a very, very serious thought. I have to give an account. ಲೆಕ್ಕವನ್ನು ನಾನು ಕೊಡಬೇಕು. ಆದ್ದರಿಂದ ನಮ್ಮ ಮಾತುಗಳು, ನಮ್ಮ ಸ್ವಭಾವಗಳು, ನಮ್ಮ ನಡವಳಿಕೆಗಳು, ನಮ್ಮ ಕೃತ್ಯಗಳು, we have to be careful. We have to be very, very careful. ಯಾಕಂದ್ರೆ ಆ ಒಂದು ದಿವಸ ಬಂದಾಗ ಲೆಕ್ಕವನ್ನು ಕೊಡಬೇಕು. ಅದರಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. You cannot escape. You can miss your doctor's appointment. You can miss your lawyer's appointment. But you cannot miss this appointment. ದೇವರ ಮುಂದೆ ನಿಂತು ಲೆಕ್ಕ ಕೊಡುವಂತ ಈ ಒಂದು ಸಮಯದಿಂದ ನಾವು ಪಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. We cannot escape this appointment. ಅದರಿಂದ ಇದು ಬಹಳ ಗಂಭೀರವಾದಂತಹ ಆಲೋಚನೆ. And God is faithful to help us. God is faithful to help us. ನಾವು ಅದರ ಯಥಾರ್ಥತೆಯಿಂದ ನಾವು ಹುಡುಕುವಾಗ, ಆತನ ಮೇಲೆ ನಾವು ಕೊಡುವಾಗ, God is faithful to help us. I will close here with the morning prayer. ಪ್ರೀತಿಯ ಸ್ವಾಮಿ ತಂದೆಯ ದೇವರೇ, ಈ ದಿವಸದಲ್ಲಿ ನಿಮ್ಮ ಸತ್ಯತೆಯನ್ನು ನಾವು ನಡೆಸಿದ್ದೆ. ಪುನರುತ್ಥಾನದ ಹಬ್ಬದಲ್ಲಿ ಸ್ವಾಮಿ, ನಾವು ಈ ಸತ್ಯತೆಗಳಿಂದ ಧೈರ್ಯವನ್ನು ಹೊಂದುತ್ತೇವೆ, ನಿರೀಕ್ಷೆಯನ್ನು ಹೊಂದುತ್ತೇವೆ. ಹಾಗೂ ನೀನು ಜೀವದಾಯಕನು, ವಿಶ್ವಾಸವನ್ನು ಕೊಡುವಾತನು, ಹಾಗೂ ಹೊಸ ಮಾರ್ಗಗಳನ್ನು, ಆರಂಭಗಳನ್ನು ಈ ನಿರೀಕ್ಷೆಯನ್ನು ನಮ್ಮನ್ನು ತುಂಬಿಸು. ಹಾಗೂ ಇಸ್ರೇಲ್ ಜನಾಂಗಕ್ಕೆ ನೀನು ಹೇಳಿದ ಹಾಗೆ ನೀವು ಸತ್ತು ಹೋಗಿದ್ದೀರಿ, ನಿರೀಕ್ಷೆ ಇಲ್ಲದಂತವರಾಗಿ ಹೋಗಿದ್ದೀರಿ. ಆದರೆ ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ, ಹೊಸ ಕೆಲಸವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿ ನಿನ್ನ ಶಕ್ತಿಯನ್ನು ಪ್ರವೇಶಿಸುತ್ತೇವೆ. ಅದೇ ರೀತಿ ನಿನ್ನ ಪುನರುತ್ಥಾನವೂ ಸಹ ತಂದೆಯ ಶಕ್ತಿಯನ್ನು ನಾವು ನೋಡುತ್ತೇವೆ. ಹಾಗೂ ನೀನು ಜೀವಿಸುವ ಕಾರಣ ನಾವು ಸಹ ಜೀವಿಸುವಂತವರಾಗಿದ್ದೇವೆ. ಈ ಸಮಯದಲ್ಲಿ ಸ್ವಾಮಿ, ಯಾರ್ಯಾರಿಗೆ ನಿರೀಕ್ಷೆಯ ಅಗತ್ಯತೆ ಇದೆಯೋ ಅಂತ ಹೃದಯಗಳನ್ನು ಸ್ಪರ್ಶಿಸು. ಯಾರ್ಯಾರಿಗೆ ಹೊಸ ಆರಂಭಗಳ ಅಗತ್ಯತೆ ಇದೆಯೋ ಅವರ ಜೀವಿತಗಳಲ್ಲಿ ಯಾರ್ಯಾರಿಗೆ ಅನುಭವ ಪಾಲಿಸಿಕೊ. ಈಗಾಗುವಲ್ಲಿ ನಮ್ಮನ್ನು ನಡೆಸು. ವಿಶೇಷವಾಗಿ ಸ್ವಾಮಿ, ನಾವು ನೋಡುತ್ತಿರುವಂತಹ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ನಾವು ಸಭೆಯಲ್ಲಿ ಪ್ರಾರ್ಥಿಸುತ್ತೇವೆ. ನಿನ್ನ ವಾಕ್ಯದಲ್ಲಿ ಬರೆದಲ್ಪಟ್ಟಿರುವಂತಹ ನಿನ್ನ ಉದ್ದೇಶಗಳು ಅದು ಸ್ಥಾಪಿತಗೊಳ್ಳಲಿ, ಪೂರೈಸಲ್ಪಡಲಿ. ನಾವು ನಮ್ಮ ಸ್ವಂತ ಅನಿಸಿಕೆಗಳಿಂದ ನಾವು ಮುಂದೆ ಹೋಗದೆ ನಿನ್ನ ವಾಕ್ಯದಲ್ಲಿ ಚಿತ್ರಿಸಲ್ಪಟ್ಟಿರುವಂತ ನಿನ್ನ ಸ್ಪಷ್ಟವಾದಂತ ಆ ಉದ್ದೇಶಗಳು ಸ್ಥಾಪಿತಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ವಿಶೇಷವಾಗಿ ಜಯವನ್ನು ದಯಪಾಲಿಸಿ ಶೀಘ್ರವಾಗಿ ಯುದ್ಧದ ಎಲ್ಲಾ ಗುರಿಯು ಅದು ಮುಟ್ಟಲ್ಪಟ್ಟು ಕರ್ತನೆ ಆ ಒಂದು ಜಾಗದಲ್ಲಿ, ಆ ಒಂದು ಕ್ಷೇತ್ರದಲ್ಲಿ ಶಾಂತಿಯು, ಸಮಾಧಾನವು, ಕ್ರಮವು ಬರಲಿಕ್ಕೆ ನೀನು ವಿಶೇಷವಾದ ಕೃಪೆಯನ್ನು ದಯಪಾಲಿಸುವುದು. ಈಗಾಗುವಲ್ಲಿ ಪುನರುತ್ಥಾನದ ಈ ಒಂದು ಹಬ್ಬದ ಆರಾಧನೆಯಲ್ಲಿ, ಆಚರಣೆಯಲ್ಲಿ ಸ್ವಾಮಿ, ನಮ್ಮ ಮನೆಗಳಿಗೆ ಹೋಗುವಾಗ ನಮ್ಮ ಮಧ್ಯದಲ್ಲಿ ನಿಂತುಕೊಂಡು ನಮ್ಮ ಮುಂದಿನ ದಿನದ ಎಲ್ಲ ಆಚರಣೆಯಲ್ಲಿ ಹಾಗೂ ವಿಶೇಷವಾಗಿ ಪುನರುತ್ಥಾನದ ಸಂತೋಷವನ್ನು ನಾವು ಇತರರಿಗೆ ಹಂಚಿಕೊಳ್ಳುವಾಗ ಕರ್ತನೆ ವಿಶೇಷವಾದ ಕೃಪೆಯನ್ನು ನಿಮ್ಮ ಜನರಿಗೆ ದಯಪಾಲಿಸುವುದು. ಹರ್ಷದಿಂದ ತುಂಬಿಸು, ಸಂತೋಷದಿಂದ ತುಂಬಿಸು. ಹಾಗೂ ಯೇಸು ನಮ್ಮ ಸಂಗಡ ಇದ್ದಾನೆ, ಆತನು ಜೀವಿಸುವ ಕಾರಣ ನಾನು
ನಾಳೆ ಎಂಬುದಾಗಿ ಎದುರಿಸಬಲ್ಲೆ ಎಂಬಂತ ಧೈರ್ಯವನ್ನು ನಿನ್ನ ಜನರಿಗೆ ದಯಪಾಲಿಸು. ಯೇಸುವಿನ ನಾಮದಲ್ಲಿ ಇದನ್ನು ಕೇಳಿದೆವು ತಂದೆ. ಆಮೆನ್. There is also one more reason why we take little more time on Sundays like this. You know why? ಸಂದೇಶ ಸ್ವಲ್ಪ ನಾವು ಹೆಚ್ಚು ಮಾಡ್ತೇವೆ. ಯಾಕೆ ಗೊತ್ತಾ? ಯಾಕಂದ್ರೆ ಈ ಒಂದು ಹಬ್ಬದಲ್ಲಿ ಅನೇಕರು ಸಭೆಗೆ ಬರ್ತಾರೆ. We will not see you in other Sundays, but we will see you on festivals. ಆದುದರಿಂದ as a pastor, as a servant of God, I want to make the maximum use of this opportunity. See, whether you are a festival Christian or a normal Christian, God loves you. So ಈ ಒಂದು ಸಮಯದಲ್ಲಿ ಸ್ವಲ್ಪ ಸಮಯ ಹೆಚ್ಚಾಗಿದ್ದರೂ ಸಹ we have not talked about anything else. We have talked about the Bible. So ಆದುದರಿಂದ ದೇವರ ನಾಮ ಅದಕ್ಕೆ ಹೊಂದುವಂತದ್ದಾಗಿದೆ. So God bless you. As your pastor, I wish you Easter blessings. ಶುಭಾಶಯಗಳು ನಿಮ್ಮ ಕುಟುಂಬಕ್ಕೆ. Have a wonderful day as you celebrate. ಹಾಗೂ ಸ್ವಾಮಿಯ ಸಂತೋಷ, ಆನಂದ, ಧೈರ್ಯ ನಿಮ್ಮ ಜೀವನಗಳನ್ನು ಆತನ ಹೆಸರಲ್ಲಿ. ನಮಗೆಲ್ಲರಿಗೂ ಕೊಡಲ್ಪಟ್ಟಿರ್ತಕ್ಕಂಥ ಹಬ್ಬಗಳ ಆರಾಧನಾ ಕ್ರಮದ ಪುಸ್ತಕದಲ್ಲಿ ಇರ್ತಕ್ಕಂಥ 25ನೇ ಪುಟದಲ್ಲಿರ್ತಕ್ಕಂಥದ್ದೆಲ್ಲ ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ಒಟ್ಟಾಗಿ ಸಂತೋಷಕ್ಕೆ ಕಾರಣ ನೀವೇ ಏಸಯ್ಯ, ನೀವೇ ಏಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ ಏಸಯ್ಯ, ನೀವೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲೇ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ.